ಎಲ್ರ ಮುಂದೆ ಹೇಳ್ತಾ ಇದ್ದೀನಿ ಶಿವಪ್ಪ, ಸಾಲ ತೀರ್ಸೋದಕ್ಕೆ ನನಗೆ ನವಮಿವರೆಗೂ ಗಡುವು ಕೊಡ್ತಾ ಇದ್ದೀನಿ. ತೀರ್ಸಕ್ಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ಮಾರ್ಗ ಇದೆಯಲ್ಲ, ನಿನ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡು. ಏನಂದ್ರೆ ಏನಂದ್ರೆ ಭಯ ಪಡ್ತಿದ್ದೀರಾ? ಅಮ್ಮ ಅಮ್ಮ ನಿದ್ದೆ ಬರ್ತಿದೆ. ನಾನಿಲ್ಲಿ ಲೆಕ್ಕ ಮಾಡ್ತಿದ್ದೀನಮ್ಮ. ನೀನು ನಿನ್ ಬಾಯಲ್ಲಿ ತೊಡೆ ಮೇಲೆ ಮಲ್ಕೋ. ಎಂತ ಅದೃಷ್ಟವಂತೆ ಅಲ್ವಾ ಇವಳು. ಮಲ್ಗಿದ ತಕ್ಷಣ ನಿದ್ದೆಗೆ ಹೋದ್ಲು. ಏನಂದ್ರೆ ಅದನ್ ಕೊಡಿ. ಬಿಡಿ, ಬಿಟ್ಟು ಹೋಗಿ. ಏನಂದ್ರೆ ಬಿಟ್ಟು ಹೋಗಿ ಅವಳ. ಏನಾಗ್ತಿದೆ? ಬಿಡಿ ಬಿಡಿ ಅವಳ. ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಈ ದೃಶ್ಯಗಳು ನವಮಿ ಒಳಗೆ ನಾನು ಸಾಲ ತೀರಿಸದೆ ಹೋದ್ರೆ ಯಜಮಾನ್ರು ಏನ್ ಮಾಡ್ತಾರೋ ಆ ದೃಶ್ಯಗಳು ನನಗೆ ಸ್ಪಷ್ಟವಾಗಿ ಕಾಣಿಸ್ತಿದ್ದೆ. ಉಮಾ, ಅವನ್ ಕಣ್ಮುಂದೆನೆ ನಮ್ಮ ಮನೆನ ಜಪ್ತಿ ಮಾಡಿಸ್ತಾನೆ. ಆಮೇಲೆ ನಮ್ಮ ಸಕ್ಕುನ ಉಮಾ, ನಾವ್ ಈ ಊರ್ ಬಿಟ್ಟು ಹೊರಟೋಗೋಣ. ಎಲ್ಲಾದ್ರೂ ದೂರ ಹೋಗೋಣ. ಬೇಗ ಬಟ್ಟೆಗಳನ್ನ ಎತ್ಕೋ. ನಾವು ತಕ್ಷಣ ಇಲ್ಲಿಂದ ಹೊರಟೋಗ್ಬೇಕು. ತಕ್ಷಣ ಹೊರಡ್ಬೇಕು. ನಡಿ. ನಮ್ಮ ಬಟ್ಟೆಗಳನ್ನ ಇದ್ರಲ್ಲಿ ಹಾಕಿ ಮೂಟೆ ಕಟ್ಟು. ನಾವು ಬೆಳಗ್ಗೆ ಆಗಷ್ಟರಲ್ಲಿ ಇಲ್ಲಿಂದ ಹೊರಟ್ಬಿಡ್ಬೇಕು. ಯಜಮಾನ್ರ ಮಾತುಗಳನ್ನ ಕೇಳೋ ಅವಶ್ಯಕತೆ ಇರಲ್ಲ. ಇವೆಲ್ಲ ನಮಗ್ ಬೇಡ. ಹೊಸ ಜಾಗ, ಯಾವ್ದಾದ್ರೂ ಊರಿಗೆ ಹೋಗೋಣ. ಹೊಸ ಜೀವನ ಶುರು ಮಾಡೋಣ. ನಾವು ಯಜಮಾನ್ರಿಂದ ದೂರ ಹೊರಟೋಗ್ಬಿಡೋಣ. ಬೇಗ ಎಲ್ಲದನ್ನು ತೆಗೆದಿಟ್ಕೋ. ನಾವು ಬೆಳಗಾಗೋದ್ರೊಳಗೆ ಇಲ್ಲಿಂದ ಹೊರಟ್ಬಿಡೋಣ. ಬೇಗ ಬೇಗ ಎಲ್ಲ ಮೂಟೆ ಕಟ್ಟು. ಏನ್ ನಡೀತಾ ಇದೆ ಇಲ್ಲಿ? ಏನೂ ಇಲ್ಲ ಅತ್ತೆ, ಅದು ನಾವು ಸಾಕ್ ನಿಲ್ಸು. ನಾನೆಲ್ಲ ನೋಡ್ತಾನೆ ಇದ್ದೀನಿ. ಈ ಸಾಲ ಬಡ್ಡಿ ಗೋಳೆಲ್ಲ ಯಾವಾಗ್ಲೂ ಇದ್ದಿದ್ದೆ ಅಲ್ವಾ? ಯಜಮಾನ್ರ ಬೆದರಿಕೆ ಬೈಗುಳ ನಮ್ಗೆ ಹೊಸದೇನಲ್ಲ. ಹೀಗೆ ಊರ್ ಬಿಟ್ಟು ಹೋಗೋದು ಅಂದ್ರೆ ನಂಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಯಜಮಾನ್ರ ಬೆದರಿಕೆಗೆ ಇದಕ್ಕೂ ಮುಂಚೆ ನೀನಿಷ್ಟು ಭಯ ಪಟ್ಟಿರ್ಲಿಲ್ವಲ್ಲ?